ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಸಮಾಜದಲ್ಲಿ ಒಬ್ಬ ಹೆಣ್ಣು ಏನು ಮಾಡಿದರೂ ಸರಿ, ಒಂದು ಹೆಣ್ಣು ಏನೇ ಒಂದು ತಪ್ಪಿಲ್ಲ ಅಂತಂದರೂ ಒಬ್ಬ ವ್ಯಕ್ತಿ ಮೇಲೆ ದಂಡನೆ ಮಾಡಿ ಶೋಷಣೆ ಮಾಡಿ ಅವನಿಗೆ ಏನು ಮಾಡಿದ್ರು ಬರೀ ಒಂದು ಲೈಕ್ ಫಾಲೋವರ್ಸ್ಗೋಸ್ಕರ ಒಬ್ಬ ವ್ಯಕ್ತಿಯ ಜೀವವನ್ನೇ ಕಳೆಯುವಷ್ಟು ಮಟ್ಟಿಗೆ ಹೆಣ್ಮಕ್ಳು ಬಂದಾರ. ಅಂದ್ರೆ ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳ ಘೋರವಾದ ಶಾಪ ಅಂತಲೇ ಹೇಳ್ಬೋದು ಗಂಡು ಮಕ್ಕಳಿಗೆ. ದೀಪಕ್ ಅನ್ನೊಬ್ಬ ವ್ಯಕ್ತಿ ತನ್ನ ಒಂದು ಆತ್ಮನ ಹತ್ಯೆ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಕಾರಣ ಇಷ್ಟೇ, ಕೇರಳದೊಳಗೆ ಒಂದು ಬಸ್ ಒಳಗೆ ಅವನು ಹತ್ತಿರ್ತಾನೆ. ಆ ಹತ್ತೋ ಒಂದು ಸಂದರ್ಭದೊಳಗೆ ಅವನಿಂದ ಒಂದು ಹುಡುಗಿ ನಿಂತಿರ್ತಾಳೆ. ಆ್ಯಕ್ಚುಲಿ ಆ ವಿಡಿಯೋ ನಿಮ್ಮ ಹತ್ರ ಹಾಕ್ತಾ ಇದ್ದೀನಿ, ನೋಡಿ ನೀವು ಆ ವಿಡಿಯೋನ. ಅದರಲ್ಲಿ ಅವನು ತನ್ನ ಪಾಡಿಗೆ ತಾನು ನಿಂತಾನ. ಆಕೆಗೆ ಯಾವುದೇ ರೀತಿ ಕೆಟ್ಟದಾಗಿ ವರ್ತನೆ ಮಾಡೋದು ಅಥವಾ ಅಶ್ಲೀಲವಾಗಿ ಬಿಹೇವ್ ಮಾಡೋದು, ಆಕಿನ ಮೇಲೆ ಮಿಸ್ಬಿಹೇವ್ ಯಾವ ಥರನೂ ಮಾಡಿಲ್ಲ. ತನ್ನ ಪಾಡಿಗೆ ತಾನು ಒಂದು ಕೈನ ಮ್ಯಾಲೆ ಹಿಡ್ಕೊಂಡು ನಿಂತಾಳ. ಆದರೆ ಈಕಿ ಮುದ್ದಾಮ್ ವಿಡಿಯೋ ಮಾಡ್ಬೇಕಂತ ಹೇಳಿ ಅವ್ನು ಮುಂದೆ ಹೊಂಟಾಳ. ಮುಂದೆ ಹೊಂಟ ಆಕಿ ಬೇಕಂತನ ಅವನು ನನಗೆ ಟಚ್ ಮಾಡ್ದ, ಅವನ ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ದ ಅಂತ ಹೇಳಿ ವಿಡಿಯೋದಲ್ಲಿ ಹಾಕ್ಬಿಟ್ಟಿದ್ದಾಳೆ. ಅದು ಇದರೊಳಗೆ ಇನ್ಸ್ಟಾಗ್ರಾಮ್ ಒಳಗೆ ಅದು 1 ಮಿಲಿಯನ್ ಗಟ್ಟಲೆ ಹೋಗ್ಬಿಟ್ಟೈತಿ. ಜನ ಅಷ್ಟು ಮಂದಿ ನೋಡ್ಬಿಟ್ಟು ಎಂಥ ಗಂಡಸ್ಪ ನೀನು ಹಂಗೆ ಹಿಂಗೆ ಅಂತ ಹೇಳಿ ತುಂಬ ಬಹಳ ಅವಹೇಳನ ಮಾಡಿದಾರೆ, ಬಹಳ ಕೆಟ್ಟದಾಗಿ ಮಾತಾಡ್ಯಾರ. ಆದ್ರೆ ಇದ್ರೊಳಗೆ ಆ ದೀಪಕ್ ಅನ್ನೋ ವ್ಯಕ್ತಿ ಏನು ತಪ್ಪ ಇರಲಿಲ್ಲ. ಯಾಕಂತಂದ್ರೆ ತನ್ನ ಪಾಡಿಗೆ ತಾನು ರೋಡ್ ನೋಡ್ಕೊಂತ ನಿಂತಾನ. ಆದ್ರೆ ಈಕಿಗೆ ಟೈಮ್ ಪಾಸ್ ಆಗಲಿಲ್ಲ ಒಂದು ಕಾರಣಕ್ಕೆ, ಒಬ್ಬ ವ್ಯಕ್ತಿಯ ಒಂದು ಕ್ಯಾರೆಕ್ಟರ್ನ ಹಾಳು ಮಾಡಿದ್ಲಿಕ್ಕೆ. ಇವಾಗ ಹೆಣ್ಮಕ್ಳು ಏನೇ ಒಂದು ತಪ್ಪು ಮಾಡಿದ್ರು ಇಲ್ಲ ಪಾಪ ಶೋಷಣೆ ಆಗೈತಿ, ಹಂಗಾಗೈತಿ ಹಿಂಗಾಗೈತಿ ಅಂತೇಳಿ ಹೇಳಕತ್ತಾರ. ಆ್ಯಕ್ಚುಲಿ ಶೋಷಣೆ ಆಗಿದ್ದು ಪುರುಷರಿಗೆ ಅಂತ ಹೇಳಿ ಯಾರು ಕೂಡ ನೋಡಾಕತ್ತಿಲ್ಲ. ಕಾರಣ ಇಷ್ಟ ಪ್ರೂಫ್ ಅದ, ಅದು ಇದು ಎಷ್ಟು ಜನ ಸುಳ್ಳು ಕೇಸ್ ಹಾಕಿ ಹುಡುಗರನ್ನಾಯ್ತಾ ಅಥವಾ ವ್ಯಕ್ತಿಗಳನ್ನಾಯ್ತಾ ಆತ್ಮಹತ್ಯೆ ಆಯಿತು ಅಥವಾ ಅಪರಾಧಿ ಒಂದು ಸ್ಥಾನಕ್ಕೆ ನಿಲ್ಲಿಸಿಲ್ಲ. ಎಲ್ಲ ಟೈಮಲ್ಲೂ ಹೆಣ್ಮಕ್ಳು ಸರಿ ಇರಂಗಿಲ್ಲ ಹಂಗಂತ ಹೇಳಿಬಿಟ್ಟು ಎಲ್ಲ ಟೈಮಲ್ಲೂ ಗಂಡ್ಮಕ್ಳು ಸರಿ ಇರ್ತಾರೇನೋ ಅಂತಲ್ಲ. ಆದರೆ ಒಬ್ಬ ಜೀವ ತಕ್ಕೊಳ್ಳೋ ಅಷ್ಟು ಮಟ್ಟಿಗೆ ಹೋಗ್ಯಾನಂತಂದ್ರೆ ಅವನು ಮಾನಸಿಕವಾಗಿ ಎಷ್ಟು ಕುಗ್ಗಿರಬಹುದು. ಎಲ್ಲರಿಗೂ ಅವ್ರವ್ರದಾದ ಜೀವ ಇಂಪಾರ್ಟೆಂಟ್ ಆಗಿರ್ತೈತಿ. ಆದರೆ ಇಲ್ಲಿ ಆ ವ್ಯಕ್ತಿ ತನ್ನ ಜೀವವನ್ನು ಕಳ್ಕೊಳ್ಳುವಂಥದ್ದು ಸ್ಥಿತಿ ತಲುಪಿಸಾರ ಹೆಣ್ಮಗಳು. ಅದಾದಮೇಲೆ ಸೋಷಿಯಲ್ ಮೀಡಿಯಾದವರು ಈ 1 ಮಿಲಿಯನ್ ಗಟ್ಟಲೆ ನೋಡಿದ ಮೇಲೆ ಅವನ್ನ ಇಂಟರ್ವ್ಯೂ ಮಾಡ್ತಾರೆ. ಅವ್ರಂಥ ಶಾಣೆಗಳು ನೋಡ್ರಿ. ಆ ಮೀಡಿಯಾದವ್ರು ಬಂದು ನೀವು ಈ ರೀತಿ ಹೆಣ್ಮಕ್ಳ ಹತ್ರ ಅಸಭ್ಯವಾಗಿ ಮಾತಾಡ್ತಿರಲ್ಲ ಹಂಗೆ ಹಿಂಗೆ ಅಂತ ಹೇಳಿದಾಗ ಅವನ ಕಣ್ಣಲ್ಲಿ ನೀರು ಬಂತ್ರಿ. ಅಷ್ಟು ಮುಗ್ಧ ಜೀವ ಅದು. ಅಂತಹ ಮುಗ್ಧ ಜೀವನ ಹತ್ರ ಹೋಗ್ಬಿಟ್ಟು ನೀವು ಹಿಂಗೆ ಯಾಕೆ ಮಾಡಿದ್ರಿ ಹಂಗೆ ಯಾಕೆ ಮಾಡಿದ್ರಿ ಅಂತ ಅಂದಾಗ ಆಬ್ವಿಯಸ್ಲಿ ಯಾವ ಸಂಬಂಧಿಕರಾದ್ರೂ ಅವರಿಗೆ ಒಂಥರ ಕೆಟ್ಟ ದೃಷ್ಟಿಯಿಂದ ಕೆಟ್ಟ ರೀತಿಯಿಂದ ನೋಡೋದು ಸಾಮಾನ್ಯ. ಅದೇ ರೀತಿ ಆಯಿತು. ಅವನು ಆ ಒಂದು ವಿಷಯದಿಂದ ಮನಸ್ಸಿಗೆ ತಗೊಂಡು ಮರ್ಯಾದಸ್ರ ಕುಟುಂಬ ಅದು ಅಂಥದ್ರಲ್ಲಿ ಮರ್ಯಾದೆ ಹತ್ಯೆ ಆಗೈತೆ. ಅಲ್ಲಿ ಆ ವ್ಯಕ್ತಿ ತನ್ನ ಜೀವವನ್ನು ಕಳ್ಕೊಂಡಿದ್ದಾನೆ. ಇಂಥ ಒಂದು ಕೆಟ್ಟ ಹೆಸರು ತೊಗೊಂಡು ನನಗೆ ಈ ಭೂಮಿಯೊಳಗೆ ಬದುಕಕ್ಕೆ ಆಗೋಂಗಿಲ್ಲ ಅಂತ ಹೇಳ್ಬಿಟ್ಟು ಕೆಟ್ಟ ಹೆಸರು ತೊಗೊಳಕ್ಕೆ ಆಗಂಗಿಲ್ಲ ಅಂತ ಅಂದ್ಬಿಟ್ಟು ತನ್ನ ಜೀವನ ಕಳ್ಕೊಂಡ್ಬಿಟ್ಟಿದ್ದಾನೆ. ಇದರಿಂದ ಏನು ಸಿಕ್ತಕ್ಕಿಗೆ? ಆದರೂ ಆ ಪೊಲೀಸರು ಏನಕ್ಕೆ ಬಿಡಲಿಲ್ಲ. ಆದರೆ ಹೋದ ಜೀವ ಹೊಳ್ಳು ಬರ್ತೈತೇನು? ಎಲ್ಲನೂ ತಮಾಷೆ ಆಗಂಗಿಲ್ಲ. ಎಲ್ಲನೂ ಫೇಮಸ್ ಮಾಡ್ಬೇಕಂತ ಹೇಳಿಬಿಟ್ಟು ಒಬ್ಬರು ಕ್ಯಾರೆಕ್ಟರ್ ಕಪ್ಪು ಚುಕ್ಕೆ ಹಾಕ್ಬಿಟ್ಟು ನಾವು ಫೇಮಸ್ ಆಗೋದ್ರಲ್ಲ ಅರ್ಥ ಇಲ್ಲ. ಫೇಮಸ್ ಆಗ್ರಿ, ಒಳ್ಳೆ ರೀತಿಯಿಂದ ಆಗ್ರಿ. ಇಷ್ಟು ಅವಶ್ಯವಾಗಿ ಅಟ್ಲೀಸ್ಟ್ ಆ ವಿಡಿಯೋ ಮಾಡುವಾಗ ಆ ಒಂದು ಹೆಣ್ಣಿಗೆ ತನ್ನ ದೇಹನ ಇನ್ನೊಬ್ರು ಮುಟ್ಟಾಕತ್ತಾರ ಅಂತೇಳಿ ತೋರ್ಸಾಕ್ರೆ ಹೆಂಗೆ ಮನಸ್ಸು ಬರ್ತೈತಿ? ಯಾವ್ದಾದ್ರು ಒಂದು ನಿಜವಾದ ಹೆಣ್ಮಗಳು ಏನಾರು ಆಗಿದ್ರೆ ಆ ಪ್ಲೇಸ್ನೊಳಗೆ ಈ ರೀತಿ ಯಾವುದೋ ಒಂದು ವ್ಯಕ್ತಿ ಮಾಡಾಕತ್ತಾನ ಅಂತೇಳಿ ಗೊತ್ತಾದ್ರೆ ಅಲ್ಲಿಂದ ಮೊದಲಕ್ಕೆ ಜಾಗ ಖಾಲಿ ಮಾಡ್ತಾಳೆ, ಬೇರೆ ಕಡೆ ಕುಂದಿರ್ತಾಳೆ ಅಥವಾ ಬೇರೆ ಕಡೆ ನಿಲ್ತಾಳೆ. ಅದನ್ನ ಬಿಟ್ಟು ವಿಡಿಯೋ ಮಾಡ್ಕೊಂಗಿಲ್ಲ. ಇಂಥವೆಲ್ಲ ಮಾಡೋರು ಎಂತಾರು ಹೇಳ, ಇಂಥವೆಲ್ಲ ಮುಗಿಸ್ಕೊಂಡು ಬಂದವರು ಅಂತೇಳಿ ಆಗ್ತೈತಿ ಇದ್ರ ಅರ್ಥ. ಕೇವಲ ಒಂದು ಜೀವ ಎಷ್ಟು ಅಮೂಲ್ಯವಾಗಿರ್ತೈತ್ರಿ. ಅವ್ರ ಹೆಂಡತಿ ಮಕ್ಕಳು ಹಿಂದೆ ಇದ್ದಿರ್ತಾರಲ್ಲ ಅದ್ರ ಬಗ್ಗೆ ಅರಿವಿರಂಗಿಲ್ಲ. ಕೇವಲ ಒಂದು ಲೈಕ್ಸು ಫಾಲೋವರ್ಸು ವ್ಯೂಸ್ಗೋಸ್ಕರ ತಮ್ಮ ಒಂದು ಕ್ಯಾರೆಕ್ಟರ್ನ ಹಾಳು ಮಾಡಿಕೊಂಡು ತಮ್ಮ ಕ್ಯಾರೆಕ್ಟರ್ ಹಾಳು ಮಾಡ್ಕೊಳ್ಳೋದಲ್ಲೇ ಆ ವ್ಯಕ್ತಿ ಕೂಡ ಹಾಳು ಮಾಡಿದ್ದಾರೆ. ನೀವು ಅಕ್ಯುರೇಟಾಗಿ ಒಂದು ವಿಡಿಯೋ ನೋಡ್ರಿ, ಅದರೊಳಗೆ ಆ ವ್ಯಕ್ತಿ ಅವಳನ್ನ ನೋಡೂ ಇಲ್ಲ, ಅವಳನ್ನ ಟಚ್ಚು ಮಾಡಿಲ್ಲ, ತನ್ನ ಪಾಡಿಗೆ ತಾನು ಹೊಂಟಾನೆ. ಈಗ ನೋಡ್ರಿ ಒಂದು ಬಸ್ನಾಗ ನಿಂತಾಗ ಹಿಂಗೆ ಶೇಕ್ ಆಗ್ತಿರ್ತೈತಿ, ಹಂಗೆ ಸ್ಟಡಿಯಾಗಿ ಹೋಗಂಗಿಲ್ಲ ಬಸ್. ಸೊ ಅಂಥ ಟೈಮೊಳಗೆ ಕೈಗೆ ತಳ್ಪೋದು ಗೊತ್ತಾಗ್ತೈತಿ. ಇವನ್ ಹೆಣ್ಮಕ್ಳಿಗೆ ಹೇಳ್ತೀನಿ ಕೇಳ್ರಿ, ಬ್ಯಾಡ್ ಟಚ್ ಗುಡ್ ಟಚ್ ಯಾವುದಂತ ಗೊತ್ತೇ ಇರ್ತೈತಿ. ಹಂಗೆ ಇಂಟೆನ್ಷನಲಿ ಅವನು ಮಾಡ್ಬೇಕಂತಿದ್ರೆ ಮುಖ ನೋಡ್ತಿದ್ದ, ಮುಖ ಕೂಡ ನೋಡಿಲ್ರಿ ಅವನು. ಅಷ್ಟು ಪಾಪ ಡೀಸೆಂಟಾಗಿ ನಿಂತಿದ್ದಾನು. ಇಷ್ಟೆಲ್ಲ ಆಯಿತು ನೋಡ್ರಿಪ್ಪ. ಇಷ್ಟು ಕೆಟ್ಟದಾಗಿ ಸಮಾಜ ಹೊಂಟೈತಂತಂದ್ರೆ ಹೆಣ್ಮಕ್ಳಿಗೆ ಸಪೋರ್ಟ್ ಕೊಡ್ರಿ, ಒಳ್ಳೇದಕ್ಕೆ ಕೊಡ್ರಿ. ಇಷ್ಟು ಕೆಟ್ಟದ ರೀತಿಯಿಂದ ಯಾವುದೇ ರೀತಿ ಸಪೋರ್ಟ್ ಕೊಡೋಕೆ ಹೋಗ್ಬೇಡ್ರಿ ನೀವು. ಯಾಕಂತಂದ್ರೆ ಇದೊಂದು ಜೀವ ಒಂದು ಪ್ರಶ್ನೆ ಇರ್ತೈತಿ. ಅವನ ಹೆಂಡತಿ ಎಷ್ಟು ಬಿಕ್ಕಿ ಹೇಳಾಗತ್ತಾಳ, ತನ್ನ ಪರಿಸ್ಥಿತಿ ಏನಲ್ಲಿ, ಅವನ ಹೆಂಡತಿ ಮಕ್ಕಳದು ಜೀವನ ಏನಂತೇಳಿ ಒಂದು ಸ್ವಲ್ಪ ವಿಚಾರ ಮಾಡಿರಿ ಒಬ್ಬರು ಮರ್ಯಾದೆ ಕಳೆಯುವಾಗ. ಅದಕ್ಕೆ ಅವ್ರ ಫ್ಯಾಮಿಲಿಯವ್ರು ಎಲ್ಲರೂ ಆಕೆ ಮೇಲೆ ಕೇಸ್ ಹಾಕಿದಾರೆ. ಆಕೆ ಜೇಲ್ನಾಗ ಹೋಗಿ ಕುಂತಾಳ. ಅನುಭವಿಸ್ಲಿ, ಮಾಡಿರೋ ತಪ್ಪಿಗೆ ಅನುಭವ ತಿನ್ನಲೇಬೇಕು. ಕರ್ಮ ಬಿಡಂಗಿಲ್ಲ, ಅದು ಸುತ್ತಾಡ್ಕೊಂಡು ಹೊಳಿತೈತಿ ಚಪ್ಪಲಿಲೆ.
ಯಾವತ್ತೂ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ತಪ್ಪು ಮಾಡೀರಿ ಅಂತಂದ್ರೆ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಡ್ರಿ. ಒಬ್ಬರು ಜೀವ ಹೋದ್ಮೇಲೆ ಅರ್ಥ ಮಾಡ್ಕೊಡ್ರಿ ಉಪಯೋಗ ಇಲ್ಲ. ದೇವ್ರು ನಮಗೆ ಹೆಣ್ಣಾಗಿ ಸೃಷ್ಟಿ ಮಾಡಿನ ಅಂದ್ರೆ ಹೆಣ್ಣುತನ ಅನ್ನೋದೊಂದು ಇರ್ಬೇಕು ನಮಗೆ. ಅದನ್ನು ಬಿಟ್ಟು ನಾವು ನಮ್ಮ ಒಂದು ದೇಹನ ಇನ್ನೊಬ್ಬನ ಮುಟ್ಟಾಕತ್ತನಪ್ಪ ಅಂದ್ರೆ ಅದನ್ನು ನಾವು ವಿಡಿಯೋ ಮಾಡಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಹಂಗೇನಾರು ಆಯ್ತಾ? ಅಲ್ಲಿರೋ ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನ್ ಇರ್ತದೆ, ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಬಸ್ನಾಗ ಜನ ಇರ್ತಾರೆ, ಅವ್ರಿಗೆ ಹೇಳ್ರಿ. ಹಂಗಂತೇಳಿ ಹುಡುಗರು ಮಾಡೋದು ತಪ್ಪಿಲ್ಲ, ಅವ್ನು ಸಾಚ ಅದನ್ನು ಹಂಗೆ ನಾನು ಹೇಳ್ತಾ ಇಲ್ಲ. ಬಟ್ ಆ ವ್ಯಕ್ತಿ ಏನು ಮಾಡೇ ಇಲ್ಲ. ಅನಿವಾರ್ಯವಾಗಿ ಒಂದು ಅದೇ ಹೇಳ್ತಾರಲ್ಲ, ಒಬ್ಬ ನಿರಪರಾಧಿಗೆ ಯಾವತ್ತೂ ಶಿಕ್ಷೆ ಆಗಬಾರ್ದು ಅಂತ ಹೇಳಿ. ಅಪರಾಧ ಎಷ್ಟೇ ಮಾಡಿರಲಿ, ಆದರೆ ಒಬ್ಬ ನಿಯತ್ತಾಗಿರೋ ವ್ಯಕ್ತಿಗೆ ಶಿಕ್ಷೆ ಆಗಬಾರ್ದು. ಇಲ್ಲಿ ಅವನೇ ನಿಯತ್ತಾಗಿದ್ದಾನೆ, ಆದರೂ ಕೂಡ ಅವನಿಗೆ ಶಿಕ್ಷೆ ಆಯ್ತಲ್ಲಿ. ಸ್ವಲ್ಪ ಥಿಂಕ್ ಮಾಡಿ ನೋಡ್ರಿ. ಈಸ್ ನಾಟ್ ಗುಡ್. ಯಾಕಂತಂದ್ರೆ ಹುಡುಗಿಯರ ಅದೇವಪ್ಪ, ವುಮೆನ್ಸ್ ಅದೇವಪ್ಪ ಅಂತಂದ್ರೆ ನಮ್ದ ರೂಲ್ಸ್ ನಡಿತೈತಿ, ನಮ್ದ ಅಂಥೇಳಿ ಎಲ್ಲ. ಯಾಕಂದ್ರೆ ಎಲ್ಲರಿಗೂ ಬದುಕುವಂಥ ಅರ್ಹತೆ ಐತಿ. ನಾವು ಅಧಿಕಾರನ ದುರುಪಯೋಗ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಎಸ್ಪೆಷಲಿ ಹೆಣ್ಮಕ್ಳು ಯಾರು ಈ ವಿಡಿಯೋ ನೋಡಕತ್ತಿರಲ್ಲ, ಅರ್ಥ ಮಾಡ್ಕೊಡ್ರಿ. ನಾವು ಬಸ್ ಒಳಗೆ ಅಥವಾ ಕ್ಯಾಬ್ ಬುಕ್ ಮಾಡಿ ಟ್ರೈನ್ ಒಳಗೆ ಹೋಗ್ತಾ ಇರ್ತೀವಿ ಅಂತಂದ್ರೆ ಎಲ್ಲ ಗಂಡ್ಮಕ್ಳು ಕೆಟ್ಟವ್ರು ಇರೋಂಗಿಲ್ಲ, ನಾವು ಅವ್ರಿಗೆ ಕೆಟ್ಟತನ ಕೊಡ್ತೀವಿ. ಅದನ್ನು ಮಾಡೋಕೆ ಹೋಗ್ಬೇಡ್ರಿ ದಯವಿಟ್ಟು. ಸೊ ಈ ವಿಡಿಯೋ ನೋಡಿ ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತು ನನಗೆ. ಸೊ ಎಲ್ಲರೂ ಕೂಡ ಪ್ಲೀಸ್ ಈ ರೀತಿ ಯಾವುದೇ ಹುಡುಗರ ಮೇಲೆ ಅಪವಾದ ಆಯಿತು, ಕೆಟ್ಟ ರೀತಿಯಿಂದ ಕ್ಯಾರೆಕ್ಟರ್ ಹಾಳು ಮಾಡುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ದಯವಿಟ್ಟು ಸಾಧ್ಯ ಆದ್ರೆ ಮನುಷ್ಯತ್ವ ಇರೋ ಮನುಷ್ಯರಾಗ್ರಿ. ಬರೀ ಫೇಮಸ್ ಆಗೋಕ್ಕೋಸ್ಕರ ಇನ್ನೊಬ್ರು ಜೀವನ ಬಲಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋದಿಂದ ನಾನು ಹೇಳೋದು ಇಷ್ಟ, ಮುಗ್ಧ ಜೀವಗಳ ಜೊತೆ ಯಾವತ್ತೂ ಆಟಾಡೋಕ್ಕೆ ಹೋಗ್ಬೇಡ್ರಿ. ಅದು ಗಂಡೇ ಆಗಲಿ ಹೆಣ್ಣೇ ಆಗಲಿ, ದಯವಿಟ್ಟು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ನಾವು ಮಾಡಿರೋ ವಿಡಿಯೋ ಇಷ್ಟ ಆಯ್ತಲ್ಲ, ಸೊ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.